ANMR ನ್ಯೂಸ್ಗೆ ಸ್ವಾಗತ. ನಮ್ಮ ಚಿಂತಾಮಣಿಯಲ್ಲಿ ಡ್ರೈ ಫ್ರೂಟ್ಸ್, ಸ್ಪೈಸಸ್ ಮತ್ತು ಹೆಲ್ದಿ ಪ್ರಾಡಕ್ಟ್ಸ್ ಮೇಲೆ ಆನಿವರ್ಸರಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಎಲ್ಲಿ ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನ್ಯೂಟ್ರಿ ಸ್ಪೈಸ್ ಎಂಪೋರಿಯಮಲ್ಲಿ ಆನಿವರ್ಸರಿ ಪ್ರಯುಕ್ತ ಭರ್ಜರಿ ಆಫರ್ ಸ್ಟಾರ್ಟ್ ಆಗಿವೆ. ಇಲ್ಲಿ ಪ್ರೀಮಿಯಂ ಡ್ರೈ ಫ್ರೂಟ್ಸ್, ಆಯುರ್ವೇದಿಕ್ ಹರ್ಬ್ಸ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್, ಚಾಕ್ಲೇಟ್ಸ್, ಹೋಮ್ ಮೇಡ್ ಪಿಕಲ್ಸ್, ಹೋಮ್ ಮೇಡ್ ಮಸಾಲಾ ಪೌಡರ್ಸ್, ಪ್ಯೂರ್ ಗೀ, ಪ್ಯೂರ್ ಹನಿ ಹಾಗೆ ಹಲವಾರು ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ. ಆಫರ್ಸ್ ಏನಂದರೆ ಎಲ್ಲ ಪ್ರಾಡಕ್ಟ್ಸ್ ಮೇಲೆ 30% ಡಿಸ್ಕೌಂಟ್ ಕೊಡ್ತಿದ್ದಾರೆ. 1500+ ಶಾಪಿಂಗ್ ಮಾಡಿದರೆ ಫ್ರೀ ಡ್ರೈ ಫ್ರೂಟ್ ಸ್ಟೋರೇಜ್ ಬಾಟಲ್ ಸಿಗುತ್ತೆ ಮತ್ತು 10 ಲಕ್ಕಿ ವಿನ್ನರ್ಸ್ಗೆ ನೆಕ್ಸ್ಟ್ 1 ಇಯರ್ ಪ್ರತಿ ಪರ್ಚೇಸ್ ಮೇಲೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗುತ್ತೆ. ಈ ಆಫರ್ ಜೂನ್ 6 ಇಂದ ಜೂನ್ 14 ಮಾತ್ರ ಇರುತ್ತೆ. ಇದು ಲೊಕೇಟ್ ಆಗಿರೋದು ಆಪೋಸಿಟ್ ಟು ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರ್, NR ಎಕ್ಸ್ಟೆನ್ಷನ್, ಚಿಂತಾಮಣಿ. ಕರವೇ ರಾಜ್ಯಾಧ್ಯಕ್ಷ TA ನಾರಾಯಣಗೌಡರ 60ನೇ ಜನ್ಮದಿನೋತ್ಸವದ ಪ್ರಯುಕ್ತ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪರಿಕರಗಳ ವಿತರಣೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ TA ನಾರಾಯಣಗೌಡರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕನಂಪಲ್ಲಿ ಬಡಾವಣೆಯ ಹಾಗೂ ತಾಲೂಕಿನ ಸೌರಪ್ಪನಹಳ್ಳಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಿ ಸೇರಿದಂತೆ ವಿವಿಧ ಪರಿಕರಗಳನ್ನು ಕರವೇ ಪದಾಧಿಕಾರಿಗಳು ವಿತರಿಸಿದರು. ಚಿಂತಾಮಣಿ ನಗರದ ಕನಂಪಲ್ಲಿ ಸರ್ಕಾರಿ ಕಿರಿಯ ಪಾಠಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕ, ಲೇಖನಿ, ಊಟದ ತಟ್ಟೆ ಮತ್ತು ನೀರಿನ ಲೋಟಗಳನ್ನು ನೀಡಲಾಯಿತು. ಸೌರಪ್ಪನಹಳ್ಳಿ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷರಾದ MR ಲೋಕೇಶ್ ಅವರು, ನಾಡ, ನುಡಿ, ನೆಲ, ಜಲ, ಭಾಷೆ ಮತ್ತು ಕಲೆ ಸಂಸ್ಕೃತಿಗೆ ಧಕ್ಕೆ ಬಂದಾಗ TA ನಾರಾಯಣಗೌಡರು ನಾಡಪರ ಗಟ್ಟಿ ಧ್ವನಿಯಾಗಿ ಹೋರಾಟಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಅವರು ಕರ್ನಾಟಕ ಕಂಡ ಕೆಚ್ಚದೆಯ ಕಲಿ, ತಾಯಿ ಹೃದಯದ ಧೀಮಂತ ನಾಯಕ ಮತ್ತು ಕನ್ನಡ ವಿರೋಧಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಎಂದು ಬಣ್ಣಿಸಿದರು. ನಾರಾಯಣಗೌಡರಂತಹ ದೂರದೃಷ್ಟಿಯ ನಾಯಕರ ನಾಯಕತ್ವ ಕನ್ನಡಿಗರಿಗೆ ಇಂದಿನ ಅಗತ್ಯವಾಗಿದೆ. ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ಅವರಿಗೆ ಇರಲಿ. ಇನ್ನೂ ಹೆಚ್ಚಿನ ಕನ್ನಡದ ಕಾಯಕ ಮಾಡುವ ಶಕ್ತಿ ಅವರಿಗೆ ಸಿಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ VM ನಾರಾಯಣಸ್ವಾಮಿ, ಗೌರವಾಧ್ಯಕ್ಷರಾದ ರಾಮಕೃಷ್ಣ ರೆಡ್ಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ TV ಮಂಜುನಾಥ್, ನಗರಾಧ್ಯಕ್ಷ ಶಬೀರ್ ಅಹಮದ್, ತಾಲೂಕು ಮಹಿಳಾ ಅಧ್ಯಕ್ಷ ರೂಪಾ ಲೋಕೇಶ್, ಜಿಲ್ಲಾ ಪದಾಧಿಕಾರಿಗಳಾದ ಕೆಂಪರೆಡ್ಡಿ, ದೇವರಾಜ್, ನಾಗರಾಜ್, JV ಸುರೇಶ್, ಬೀಟರ್ ಮಂಜು, ನಂದೀಶ್, ಕನಂಪಲ್ಲಿ ಟೈಲರ್ ಶ್ರೀನಿವಾಸ್, ಚಂದ್ರಶೇಖರ್, ಅಶ್ವಥ್ ರೆಡ್ಡಿ, ಕನಂಪಲ್ಲಿ ಮಂಜುನಾಥ್, ಶ್ರೀನಿವಾಸ್ ರೆಡ್ಡಿ, ಶಾಲಾ ಶಿಕ್ಷಕರಾದ ಗೋಪಮ್ಮ, ಅಶ್ವಥಮ್ಮ, ಪೋಷಕರಾದ ರೂಪಾ, ಸುಜಾತಮ್ಮ, ವಿಜಯಮ್ಮ ಸೇರಿದಂತೆ ಅನೇಕ ಕರವೇ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ಕನ್ನಡದ ಕಂದ, ಈ ನಾಡಿನ ಭೀಷ್ಮ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ತಾಯಿ ಹೃದಯದ ಮನಸ್ಸಿನ ಅಣ್ಣ, ಸಮಾರಂಭದ ಈ ಸಂದರ್ಭದಲ್ಲಿ ನಾರಾಯಣಗೌಡರ ಹೋರಾಟಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾರಾಯಣಗೌಡರು ಹುಟ್ಟುಹಬ್ಬನೇ ನಾವು ಯಾಕೆ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅಂದರೆ, ಈಗ ನಾನೊಬ್ಬ ಕಾರ್ಯಕರ್ತನಾಗಿ ಒಂದು 7-8 ವರ್ಷಗಳಿಂದ ತಿಮ್ಮಸಾಗರ ಸ್ಕೂಲ್ ಮಕ್ಕಳಿಗೆ ಒಂದು ಬುಕ್ಸ್ ಹಂಚುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೆ. ನಮ್ಮಲ್ಲೇ ನಮ್ಮ ಸ್ನೇಹಿತರೆ ಕೇಳ್ತಿದ್ರು, ನಿಮ್ಮ ತಂದೆಯವರು ಹುಟ್ಟುಹಬ್ಬಕ್ಕೂ ಬುಕ್ಸ್ ಹಂಚೋದಿಲ್ವಲ್ಲ, ನಾರಾಯಣಗೌಡರಿಗೆ ಯಾಕೆ ಬುಕ್ಸ್ ಹಂಚಬೇಕು? ಅದಕ್ಕೆ ನಾವು ಯಾಕೆ ಅನ್ನೋದನ್ನು ಅವ್ರಿಗೆ ಪ್ರಥಮ ವಿಚಾರ ತಿಳಿಸಿದ್ವಿ. ಈ ನಾರಾಯಣಗೌಡರು ಅಂತವರು ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿದ್ದಂಥ MES ಗುಂಡಗಳ ಆಡಳಿತ ಆ ಜಿಲ್ಲೆಯನ್ನು ರಕ್ಷ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಿಟ್ಟು ಹೊಡೆದು ಅಲ್ಲಿ ಇರುವಂಥ ಕನ್ನಡಿಗರೇ ಶಾಸಕರಾಗಬೇಕು, ಮೇಯರ್ಗಳಾಗಬೇಕು, ನಗರಸಭೆ ಇವರಾಗಬೇಕು ಅಂತ ಹೇಳಿ ಎಷ್ಟೋ ಹೋರಾಟಗಳು ಮಾಡಿ ಇವತ್ತು ಒಬ್ಬ ಮಹಾರಾಷ್ಟ್ರದವ್ರನ್ನ ಅಲ್ಲಿಲ್ಲ, ಎಲ್ಲ ಕನ್ನಡಿಗರೇ ಸೇರಿ ಅಲ್ಲಿ ಜಿಲ್ಲೆಯನ್ನು ಸ್ವಲ್ಪ ಸುಭದ್ರವಾಗಿ ಇಟ್ಟಿದ್ದಾರೆ.
ಆಡಳಿತನೂ ಕೂಡ ಇವತ್ತು ಅಲ್ಲಿ ಮೇಯರ್ ಆಗಿ ನಮ್ಮ ಕರ್ನಾಟಕದ ಒಬ್ಬ ಮಹಿಳಾ ಮೇಯರ್ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇಂಥ ಬಹಳಷ್ಟು ಗಡಿ ಪ್ರದೇಶಗಳಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಕಾರ್ಯಕರ್ತರನ್ನ ಹೆಚ್ಚು ಹುಷಾರಾಗಿ ನಿಲ್ಲಿಸುವಂಥ ಕಾರ್ಯಕ್ರಮವನ್ನು ಭಾಳಷ್ಟು ಜಾಗೃತಗೊಳಿಸಿ ಇವತ್ತು ಕನ್ನಡಿಗರೇ ನಮ್ಮ ಆಡಳಿತ ಮತ್ತು ಭಾಷಾ ನುಡಿ ಗಡಿಗಳನ್ನು ರಕ್ಷಣೆ ಮಾಡ್ಕೊಳ್ಳುವಂಥ ಭಾಳಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ವಿದ್ಯಾರ್ಥಿ ಘಟಕಗಳಿಗೆ ಬಂದರೆ KPSC ಎಕ್ಸಾಮ್ ಸರ್ಕಾರ ನಡೆಸುವಂಥ ಒಂದು KPSC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಭಾಳಷ್ಟು ತಪ್ಪುಗಳಿದ್ದು ಕನ್ನಡಿಗರ ಮಕ್ಕಳಿಗೆ ತೊಂದರೆ ಕೊಡುವಂಥ ಬೇರೆ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗುವಂಥ ಪರೀಕ್ಷೆಗಳು ಯಾವ ಮಾಡಿದ್ರು ಸಿಡಿದಂಥ ವ್ಯಕ್ತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡ. ಅದ್ರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಭಾಳಷ್ಟು ಕಾರ್ಯಕರ್ತರು ಕೈಜೋಡಿಸಿದ್ರು. ಆ ಒಂದು ಪರೀಕ್ಷೆಗೆ ರದ್ದು ಮಾಡಿಸೋದು ಅಷ್ಟು ಸುಲಭ ಕೆಲಸ ಅಲ್ಲ. ಆ ಕೆಲಸ ಬರೀ ಅರ್ಧ ಗಂಟೆಗೆ ನಮ್ಮ ನಾರಾಯಣ ಗೌಡರು ಬೆಂಗಳೂರಿನ ಒಂದು ಉದ್ಯಾನವನದಲ್ಲಿ ಇದರಲ್ಲಿ ಹೋರಾಟ ಮಾಡಿಕೊಂಡು ಅರ್ಧ ಗಂಟೆಗೆ ನಮ್ಮ ಸಿದ್ದರಾಮಯ್ಯ ಅವರು ಫೋನ್ ಮಾಡಿ ಹೇಳಿದ್ರು, ಆ ಪರೀಕ್ಷೆನ ರದ್ದು ಮಾಡ್ತಾ ಇದ್ದೀವಿ, ಮುಂದಿನ ಪರೀಕ್ಷೆನ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ಕೊಡ್ತೀವಿ, ಮಕ್ಕಳು ಅನುಕೂಲ ಆಗಲಿ ಅಂತ. ಹೀಗೆ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ನಮ್ಮ ಕನ್ನಡ ಬೋರ್ಡದಲ್ಲೇ ಬರೀಬೇಕು ಅನ್ನೋಂಥ ವಿಚಾರದಲ್ಲಿ ಸುಮಾರು 11 ದಿನ ಕರ್ನಾಟಕ ಜೈಲುಗಳಲ್ಲೇ ನಮ್ಮ ಸರ್ಕಾರನೇ ಅವ್ರನ್ನ ಕೊಡುವಂಥ ಕೆಲಸ ಆಯಿತು. ಅದ್ರ ಜೊತೆ ಭಾಳಷ್ಟು ಕಾರ್ಯಕರ್ತರು ನಮ್ಮವರೇ ನಾವು ಜೈಲಲ್ಲೂ ಒಂದು ರಾತ್ರಿ ಕಳೆದಿದ್ದು ಉಂಟು. ಇಷ್ಟೊಂದು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಈ ನಾರಾಯಣಗೌಡರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಈ ಸಂಘಟನೆಗೆ ಏನೋ ಒಂದು ಗುರುತು ಬರುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಥಿತಿ ಇರೋದ್ರಿಂದ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಹೊರತುಪಡಿಸಿದ್ರೆ ಇದೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಅದೇ ಪ್ರಕಾರ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ವೋಟೇಶನ್ ಅವರು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಾರಾಯಣ ಅವರು ಕೂಡ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಅಂತ ಕನ್ನಡ ಕಾರ್ಯಕ್ರಮಗಳು ಮಾಡಿಸಿ ಕನ್ನಡದ ಕಾರ್ಯಕ್ರಮಗಳನ್ನು ಒಂದಷ್ಟು ನಡೆಸುವಂಥ ಜಾಗೃತಗೊಳಿಸುವಂಥ ಕಾರ್ಯಕ್ರಮಗಳನ್ನು ನಾವು ಚಿತ್ರ ಮಾಡ್ತಾ ಇರ್ತೀವಿ. ಹಾಗಾಗಿ ನಾರಾಯಣಗೌಡರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ನಾವು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು